ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಸವರ್ಣಾಂ ಭುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖಂ ಚಕ್ರವರಾಭಯಾನಿ ದದತಿ ಮಿದೋ ಕಲಾಂ ಬಿಭ್ರತೀಂ ಗ್ರೈವೇ ಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ ಧ್ಯಾಯೇದ್ವಿಂಧ್ಯ ನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯಿ ನಮಃ. ಶ್ರೀ ಜಗಜ್ಜನನ್ಯೈ ನಮಃ. ಆತ್ಮೀಯರೇ, ಇಂದು 10/3/2026 ಇಸ್ವಿ, ವಾರ ಮಂಗಳವಾರವಾಗಿದೆ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947 ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಮಂಗಳವಾರ. ಈ ದಿವಸ ನಕ್ಷತ್ರ ಅನುರಾಧ ನಕ್ಷತ್ರ ಇದೆ. ಈ ದಿವಸದ ಯೋಗ ಹರ್ಷಣ ನಾಮ ಯೋಗ ಇದೆ. ಭದ್ರ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ತಾಯಿ ಪ್ರತ್ಯಂಗಿರಾ ದೇವಿಯ ಅನುಗ್ರಹ. ಮಂಗಳವಾರ ಅಲ್ವೇ, ಆದ್ದರಿಂದ ಪ್ರತ್ಯಂಗಿರಾ ದೇವಿಯ ಅನುಗ್ರಹ ತಮಗೆಲ್ಲ. ಆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿಫಲ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಅಶ್ವಿನಿ ಭರಣಿ ಕೃತಿಕಾ ಪಾದಂ ಮೇಷ. ಮೇಷರಾಶಿಯವರಿಗೆ ಕುಜ ಲಾಭದಲ್ಲಿದ್ದಾನೆ. ನಿಮ್ಮ ರಾಶಿಯಾಧಿಪತಿ 7.5 ಬೇರೆ ನಡೀತಾ ಇದೆ. ಗ್ರಹಗಳೆಲ್ಲ ದುರ್ಬಲವಾಗಿದೆ. ಗುರುವಿನ ದೃಷ್ಟಿ ಇಲ್ಲ. ಹೀಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿದ್ರೂ ಸಹಿತವಾಗಿ ಸ್ವಲ್ಪ ತಡಬಡಾಯಿಸ್ತೀರಿ. ಕೆಲಸ ಕಾರ್ಯಗಳು ಸುಲಭವಾಗಿ ಆಗೋದಿಲ್ಲ. ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ತದೆ. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯೋದಿಲ್ಲ. ದೋಷಗಳ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಇವತ್ತಿನ ದಿವಸ? ಸಾಧ್ಯವಾದರೆ ಪ್ರತ್ಯಂಗಿರಾ ದೇವಿಯ ದರ್ಶನ ಅಥವಾ ಭುವನೇಶ್ವರಿ ಅಮ್ಮನವರ ದರ್ಶನವನ್ನು ಮಾಡಿಕೊಳ್ಳುವುದರಿಂದ, ಅಂಬಾ ಭವಾನಿಯ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. 9ರ ಸಂಖ್ಯೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಕೆಂಪು ಬಣ್ಣದ ವಸ್ತ್ರ ನಿಮಗೆ ಅತ್ಯಂತ ವಿಶೇಷವಾದಂತಹ ಫಲ ನೀಡುತ್ತದೆ. ಜೊತೆಗೆ ಹವಳವನ್ನ ಧಾರಣೆ ಮಾಡುವುದರಿಂದ, ಪೆಂಡೆಂಟ್ ಆಗಿ ಧಾರಣೆ ಮಾಡಿ ಅಥವಾ ಕೈಗೆ ಹವಳವನ್ನು ಧರಿಸಿ ಮೇಷರಾಶಿಯವರು, ಆಗ ನಿಮಗೆ ಎಷ್ಟೋ ದೋಷಗಳು ಕಡಿಮೆ ಆಗ್ತದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ದರ್ಶನ, ಪ್ರತ್ಯಂಗಿರಾ ದೇವಿಯ ದರ್ಶನ ಮಾಡುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮ ಶುಕ್ರನೊಟ್ಟಿಗಿದ್ದಾನೆ. ಲಾಭವೇನೋ ಇದೆ, ಆದರೆ ನಿಧಾನವಾಗಿ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೆಳಗಿಂದ ಸಾಯಂಕಾಲದವರೆಗೂ ವ್ಯಾಪಾರ. ಸಾಯಂಕಾಲದ ಸಂದರ್ಭದಲ್ಲಿ ಲೆಕ್ಕ ಮಾಡುವಾಗ ಸ್ವಲ್ಪ ಏನೋ ಲಾಭ ಆದಂಗೆ ಕಾಣಿಸ್ತದೆ. ಆರ್ಥಿಕವಾದಂತಹ ಮುಗ್ಗಟ್ಟು ಕಡಿಮೆಯಾಗುವಂತಹ ಲಕ್ಷಣ. ಸಾಲ ಬಾಧೆ ಇದ್ರೆ ಅದು ತೀರುವಂತಹ ಲಕ್ಷಣ ಇದೆ. ಅದರಲ್ಲೂ ಸಹಿತವಾಗಿ ವಿತ್ತ ಶಾಖೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ. ವಿತ್ತ ಶಾಖೆ ಅಂದ್ರೆ ಯಾವುದು? ಬ್ಯಾಂಕ್, ಫೈನಾನ್ಸ್, ಅದರಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಎಲ್ಲಿಲ್ಲದ ಖುಷಿ ಇವತ್ತಿನ ದಿವಸ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವ ಭೃಗುನಂದನ ಹೇಳುವ ಪ್ರಕಾರವಾಗಿ ಶುಕ್ರ ಉಚ್ಚನಾಗಿದ್ದಾನೆ ಅಂದಾಗ ಅನ್ನಪೂರ್ಣೇಶ್ವರಿ ಆರಾಧನೆ, ಲಕ್ಷ್ಮೀ ಆರಾಧನೆ ಮಾಡಿಕೊಳ್ಳುವುದರಿಂದ ಕ್ಷೇಮ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವಿಯರ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ಕರ್ಮದಲ್ಲಿ ಶನಿ ಮಹಾತ್ಮ ಇದ್ದಾನೆ. ಕರ್ಮ ಬಿಡಬೇಕಲ್ಲ. ಕರ್ಮ ದೋಷ ಬಹಳ ಇದೆ. ಕೆಲಸಗಾರರು ಬರೋದಿಲ್ಲ ಮನೆಗೆ. ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗೋದಿಲ್ಲ. ನೀವು ದೊಡ್ಡ ದೊಡ್ಡ ಉದ್ದಿಮೆ ಇಟ್ಕೊಂಡಿದ್ದೀರಿ, ಸಾಕಷ್ಟು ಜನ ಕೆಲಸಗಾರರಿದ್ದಾರೆ. ಎಲ್ಲರೂ ಒಂದೇ ಸರಿ ರಜೆ ಹಾಕಿ ಕೂತ್ಕೊಂಡು ಬಿಡ್ತಾರೆ, ಅಥವಾ ಕೆಲಸಕ್ಕೆ ಬರ್ತೇನೆ ಅಂತ ಬರ್ತಾರೆ, ಸ್ವಲ್ಪ ಹೊತ್ತಿನಲ್ಲೇ ಏನೋ ಒಂದು ಕಾರಣವನ್ನು ಹೇಳಿ ಬಿಟ್ಟು ಹೋಗ್ಬಿಡ್ತಾರೆ. ಹೀಗಾಗಿ ಆಗುವ ಕೆಲಸವು ಸರಿಯಾದ ಸಮಯಕ್ಕೆ ಆಗುವುದಿಲ್ಲ. ಮನಸ್ಸು ದುಗುಡದಿಂದ ತುಂಬಿರ್ತದೆ. ಇದೇನಪ್ಪ ಇವತ್ತು ಗುರು ಇದ್ರೂ ಸಹಿತವಾಗಿ ಈ ರೀತಿಯಲ್ಲ. ಕರ್ಮದ ಶನಿ ಅಲ್ವಾ? ಕರ್ಮದಲ್ಲಿ ಶನಿ ಮಹಾತ್ಮ ಇದ್ದಾಗ ಕರ್ಮವನ್ನು ಬಿಡ್ತಾನೋ ಅವನು ಕಾನೂನಿನ ತೊಡಕು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು ಆಗಿದ್ರೆ, ಸಾಧ್ಯವಾದಲ್ಲಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ, ಅಥವಾ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ಕಂದು ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡಿ. ಆಗ ನೀವಿರ್ತಕ್ಕಂತಹ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರ ನೀಚನಾಗಿದ್ದಾನೆ. ಕೆಟ್ಟ ಆಲೋಚನೆಗಳೇ ಬರ್ತದೆ. ಏನಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅದು ಕೆಟ್ಟ ಫಲ ಕೊಡುವಂತಹ ಸಾಧ್ಯತೆ ಇದೆ. ಭಾಗ್ಯದಲ್ಲಿ ಶನಿ ಮಹಾತ್ಮ ನಿಂತುಕೊಂಡಿದ್ದಾನೆ. ಭಾಗ್ಯ ವೃದ್ಧಿಗೆ ಸ್ವಲ್ಪ ತೊಡಕುಂಟಾಗ್ತದೆ. ಮಾನಸಿಕ ತುಮಲ ಬೇರೆ. ಮನೆಯಲ್ಲಿ ಹಿರಿಯವರಿಗೆ ಅನಾರೋಗ್ಯ, ವೈದ್ಯರ ಸಲಹೆ ಇತ್ಯಾದಿಗಳಿಗೆ ಸಾಕಷ್ಟು ಖರ್ಚು. ಅದರಿಂದ ಮನಸ್ಸಿಗೆ
ಒಂದು ರೀತಿಯಾದಂತಹ ನೋವು, ಯಾರ ಹತ್ರ ಹೇಳುವಾಗಿಲ್ಲ, ಹೇಳದೇ ಇರುವ ಹಾಗಿಲ್ಲ, ಇಂತಹ ಪರಿಸ್ಥಿತಿ. ದೋಷ ಪರಿಹಾರಕ್ಕಾಗಿ ದುರ್ಗಾ ನಮಸ್ಕಾರ ಅಥವಾ ದೀಪ ನಮಸ್ಕಾರವನ್ನು ಮಾಡ್ಕೊಳ್ಳಿ. ತಾಯಿಯಂತಹ ಭಗವತಿ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಪ್ರಕೃತಿ ಮಾತೆಯ ಒಡಲಲ್ಲಿ ನೀವು ಇವತ್ತಿನ ದಿವಸ ಪ್ರಯಾಣವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಇತ್ತು ನೋಡ್ತಾ ಇದ್ದಾನೆ. 7ನೇ ಮನೆಯಲ್ಲಿ ರವಿ ಇದ್ದಾಗ ಏನ್ ಮಾಡ್ತಾನೆ? ಪಿಂಡ ಪೀಡಾಚ ಚಿಂತಾ, ಮಕ್ಕಳ ಬಗ್ಗೆ ಚಿಂತೆ ಉಂಟಾಗ್ತದೆಯಂತೆ, ಅಥವಾ ಮಕ್ಕಳಿದ್ರು ಮಕ್ಕಳಿಂದಲೇ ಚಿಂತೆ ಉಂಟಾಗುವಂತಹ ಸಾಧ್ಯತೆ ಇದೆ. ಆರ್ಥಿಕ ನೆರವು ಉಂಟಾಗುವುದಿಲ್ಲ, ಸಾಲ ಬಾಧೆ ಜಾಸ್ತಿ ಆಗ್ತದೆ, ಜೊತೆಯಲ್ಲಿ ಬಂಧು ಬಾಂಧವರಿಂದ ಕ್ಲೇಶ ಉಂಟಾಗುವಂತಹ ಲಕ್ಷಣಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕೆಂಪು ವರ್ಣದ ವಸ್ತ್ರದಾನ, ಜೊತೆಯಲ್ಲಿ ಕೆಂಪು ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದು, ಗೋಧಿ ದಾನ, ಮಾಣಿಕ್ಯ ಧಾರಣೆ ಅನುಕೂಲಕರವಾಗಿರತಕ್ಕಂತಹದ್ದು. ಪೂರ್ವ ದಿಕ್ಕಿನಲ್ಲಿ ನೀವು ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ಕಾಲ ಲಕ್ಷಣದಲ್ಲಿ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಬುಧನು 6ನೇ ಮನೆಯಲ್ಲಿದ್ದಾನೆ. ಶತ್ರುಗಳ ಕಾಟ, ವ್ಯವಹಾರಗಳಲ್ಲಿ ತೊಡಕು, ಕುಟುಂಬದವರಿಂದಲೇ ಹಿಂಸೆ, ಅಣ್ಣ ತಂಗಿಯರು ಅಕ್ಕ ತಂಗಿಯರಿಂದ ಕೆಟ್ಟ ಬೋಧನೆಗಳು, ಜೊತೆಯಲ್ಲಿ ಮನಸ್ಸು ಘಾಸಿಗೊಳ್ಳುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಹೆಸರು ಕಾಳು, ನೆನೆ ಹಾಕಿದ ಹೆಸರು ಕಾಳನ್ನು ಉಪಯೋಗಿಸಿಕೊಳ್ಳಿ. ಜೊತೆಯಲ್ಲಿ ಹೆಸರು ಕಾಳನ್ನು ದಾನ ಮಾಡಿ, ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪ್ರಕೃತಿಯ ಒಡಲಲ್ಲಿರುವಂತಹ ವನದೇವತೆಗಳ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ ಇದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣಂತೂ ಹಾಗೇ ಆಗುತ್ತೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕನ್ಯಾ ರಾಶಿಯವರ ಸಂಕಷ್ಟಗಳು ನಿವಾರಣೆ ಆಗ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಅಂತಹ ಶುಕ್ರ ಉಚ್ಚ ರಾಶಿಯಲ್ಲಿದ್ದಾನೆ 6ನೇ ಮನೆಯಲ್ಲಿ. ನೋಡಿ, 6ನೇ ಮನೆಯಲ್ಲಿ ಉಚ್ಚ ರಾಶಿಯಲ್ಲಿದ್ದಾನೆ ಅಂದ್ರೆ ಏನು? ಶತ್ರುಗಳು, ದೊಡ್ಡ ದೊಡ್ಡ ಶತ್ರುಗಳು, ಕೆಟ್ಟ ಶತ್ರುಗಳು ಶನಿ ಜೊತೆಯಲ್ಲಿದ್ದಾನೆ. ಹೀಗಾಗಿ ಚೋರ ಬುದ್ಧಿ ಉಳ್ಳಂತಹ ಶತ್ರುಗಳು, ಅವರಿಂದ ಕಾಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಭಾಗ್ಯದಲ್ಲಿ ಗುರು ಇದ್ದು ನೋಡ್ತಾ ಇದ್ದರಿಂದ ಭಾಗ್ಯ ವೃದ್ಧಿ, ಊಟೋಪಚಾರಕ್ಕೆ ಕೊರತೆ ಇಲ್ಲ, ಶೃಂಗಾರ ಸಾಮಗ್ರಿಗಳಿಗೆ ಕೊರತೆ ಆಗುವುದಿಲ್ಲ, ಜೊತೆಯಲ್ಲಿ ಹಿತಕರ ವ್ಯಕ್ತಿಗಳು ಸಹಿತವಾಗಿ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಐಕ್ಯಮತ್ಯ ಜಪಾನುಷ್ಠಾನ, ಮೈತ್ರೀಕರಣ, ಜೊತೆಯಲ್ಲಿ ಚಂಡಿಕಾ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಸಂಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರುತ್ತದೆ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ವಿಶೇಷವಾದಂತಹ ದೇವಿಯರ ದೇವಸ್ಥಾನಕ್ಕೆ ಹೋಗಿ ಪೂಜಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಇವತ್ತಿನ ಕಾಲಜ್ಞಾನದಂತೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಭಾಗ್ಯಾಧಿಪತಿಯಂತಹ ಚಂದ್ರ ಇದ್ದಾನೆ. ಸ್ತ್ರೀಯರಿಗೆ ಭಾಗ್ಯ ವೃದ್ಧಿ, ಸ್ತ್ರೀಯರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗ್ತದೆ. ಸ್ತ್ರೀಯರಿಗಿರ್ತಕ್ಕಂತಹ ದೋಷಾದಿಗಳು ನಿವಾರಣೆ ಆಗ್ತದೆ. ಸ್ತ್ರೀಯರಲ್ಲೇ ಜಗಳ ಉಂಟಾಗ್ತದೆ. ಅಕ್ಕಪಕ್ಕದ ಸ್ತ್ರೀಯರಿಂದ ಕಿವಿ ಮಾತನ್ನ ಕೇಳಬೇಕಾಗ್ತದೆ. ಉದ್ಯೋಗದಲ್ಲಿರ್ತಕ್ಕಂತಹ ಸ್ತ್ರೀಯರಿಗೆ ಇವತ್ತಿನ ದಿವಸ ಅನುಕೂಲ ಇದೆ. ಗಂಡಸರಿಗೆ ಸ್ವಲ್ಪ ಮಟ್ಟಿಗೆ ದೋಷ. ಪರಿಹಾರಕ್ಕೆ ಏನ್ ಮಾಡ್ಕೊಳ್ಬೇಕು? ಸುಬ್ರಹ್ಮಣ್ಯ ದೇವರ ಆರಾಧನೆ, ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, 9ರ ಸಂಖ್ಯೆಯ ಬಳಕೆ, ಜೊತೆಯಲ್ಲಿ ಹವಳ ಧಾರಣೆ ಮಾಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿ, ಆರೋಗ್ಯದಲ್ಲಿ ಕೀರ್ತಿ, ಯಶಸ್ಸು, ಕೌಟುಂಬಿಕವಾಗಿ ಸಾಕಷ್ಟು ನಲಿವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೂರವಾದಂತಹ ಬಂಧು ಬಾಂಧವರೆಲ್ಲ ಹತ್ರ ಆಗ್ತಾರೆ. ಮನೆಯಲ್ಲಿ ಸಡಗರದ ವಾತಾವರಣ ಇರ್ತದೆ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು? ಸಪ್ತಮದಲ್ಲಿ ಇರತಕ್ಕಂತಹ ಗುರುವಿಗೆ ವಿಶೇಷವಾಗಿ ಕಡಲೆ ಕಾಳನ್ನು ದಾನ ಮಾಡ್ಕೊಳ್ಳಿ. ಬ್ರಾಹ್ಮಣರಿಗೆ ದಾನ ಮಾಡಿ ಅಥವಾ ಗುರು ಸನ್ನಿಧಾನಕ್ಕೆ ಕೊಡಿ. ಅದರಿಂದ ನಿಮಗೆ ದೋಷ ನಿವಾರಣೆ. ನೀವು 3ರ ಸಂಖ್ಯೆಯ ಬಳಕೆ, ಹಳದಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಇವೆಲ್ಲವೂ ನಿಮಗೆ ಆಗಿ ಬರ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಧನು ರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಬಾಧಿಯಲ್ಲಿ ಚಂದ್ರ ಇದ್ದಾನೆ. ಶೀತ, ಜ್ವರ, ಕೆಮ್ಮು, ನೆಗಡಿ, ದೇಹದಲ್ಲಿ ಒಂದು ರೀತಿಯಂತಹ ತ್ರಾಸು ಇತ್ಯಾದಿಗಳೆಲ್ಲ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸುಖಾಧಿಪತಿಯಂತಹ ಕುಜ 2ನೇ ಮನೆಯಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿ. ಕುಟುಂಬದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲದ ವಿಚಾರಗಳು, ಅನಿರೀಕ್ಷಿತವಾಗಿ ಕೆಲವು ಏಟು ಬೀಳುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ. ಕುಜನಿಗೆ ಏನಾರು ಒಂದು ಪರಿಹಾರ ಮಾಡ್ಕೊಳ್ಳಿ. ಬಾಧೆಯಲ್ಲಿರ್ತಕ್ಕಂತಹ ಚಂದ್ರನಿಗೆ ಚಂಡಿಕಾ ಪಾರಾಯಣವನ್ನು ಮಾಡಿಸಿ. ಆಗ ನಿಮಗಿರ್ತಕ್ಕಂತಹ ದೋಷಾದಿಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಜೊತೆಯಲ್ಲಿ 8 ನಿಮ್ಮ ಸಂಖ್ಯೆ ಬಳಕೆ ಮಾಡ್ಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ ಆಗುವಂತಹ ಲಕ್ಷಣಗಳು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ರಾಹು ಇದ್ದಾನೆ. ಪರಸ್ಪರ ಶತ್ರುಗಳು ಅಂದ್ರೆ ಒಂದೇ ಕುಟುಂಬದಲ್ಲಿ ಹಲವು ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ. ದೊಡ್ಡಪ್ಪಂದಿರೋ, ಚಿಕ್ಕಪ್ಪಂದಿರೋ, ಅಥವಾ ಅವರ ಮಕ್ಕಳು, ನಿಮ್ಮ ಮಕ್ಕಳು, ಪಡಪಡೆ, ಗಲಾಟೆ, ಮನಸ್ತಾಪಗಳು, ಕೆಲಸ ಕಾರ್ಯಗಳು ಆಗದೇ ಇರೋದು, ಒಬ್ಬರನ್ನ ಕಂಡ್ರೆ ಆಗೋದೇ ಇರೋದು, ಮಂತ್ರ ಮಾಟಾದಿಗಳು ಇವೆಲ್ಲ ನಡೆಯುವ ಸಾಧ್ಯತೆ ಇದೆ.
ಕುಂಭರಾಶಿಯವರಿಗೆ. ಆದರೆ ಗುರುವಿನ ಅನುಗ್ರಹ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಪರಿಹಾರಕ್ಕಾಗಿ ಸುದರ್ಶನ ಜಪ, ಸುದರ್ಶನ ಹೋಮ ಮಾಡ್ಕೊಳ್ಳಿ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಶನೇಶ್ವರನ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿ ಬನ್ನಿ, ಅಥವಾ ಬೆಲ್ಲದ ತುಪ್ಪದ ದೀಪವನ್ನು ಹಚ್ಚಿ. ಆಗ ನಿಮ್ಮ ಕಷ್ಟಗಳು ಕರಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 8ರ ಸಂಖ್ಯೆ ಬಳಕೆಗೆ ಒಳ್ಳೆಯದು. ಕಪ್ಪು ಬಿಳಿ ಬಣ್ಣದ, ಹಸಿರು ಬಣ್ಣ ಇವೆಲ್ಲ ನಿಮಗೆ ಧರಿಸುವುದಕ್ಕೆ ಅನುಕೂಲ ಇದೆ, ದಾನ ಮಾಡುವುದಕ್ಕೆ ಅನುಕೂಲ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಮತ್ತು ಶನಿಯರು ಮಿತ್ರರಾಗಿದ್ದಾರೆ. ಮಿತ್ರದ್ರೋಹ ನಡೆಯಬಹುದು, ಹುಷಾರಾಗಿರಿ. ಎಲ್ಲ ವಿಚಾರವನ್ನು ಮಿತ್ರರೊಟ್ಟಿಗೆ ಹೇಳಲಿಕ್ಕೆ ಹೋಗಬೇಡಿ. ಅದರಿಂದ ಏನಾದರೂ ತೊಡಕುಂಟಾಗುವಂತಹ ಸಾಧ್ಯತೆ ಇದೆ. ಬಂಧುಗಳು ಸಹಿತವಾಗಿ ಹೇಳಿದ ಮಾತನ್ನು ಕೇಳೋದಿಲ್ಲ. ಅವರೂ ಸಹಿತವಾಗಿ ನಿಮ್ಮ ಮೇಲೆ ಚೀಮಾರಿ ಹಾಕುವವರಿದ್ದಾರೆ. ಅದರಿಂದ ಮನಸ್ತಾಪ ಉಂಟಾಗ್ತದೆ. ಬಂಧು ಬಾಂಧವ್ಯ ದೂರ ಆಗುವಂತಹ ಸನ್ನಿವೇಶ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ನವಗ್ರಹ ಶಾಂತಿ, ನವಗ್ರಹ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣಗಳಿದ್ದಾವೆ. ಮಾಡಿಕೊಳ್ಳಿ. 3ರ ಸಂಖ್ಯೆಯ ಬಳಕೆ ಒಳ್ಳೆಯದು. ಹಳದಿ ವಸ್ತ್ರ, ಕೇಸರಿ ವಸ್ತ್ರ ನಿಮಗೆ ಅಗತ್ಯವಾಗಿ ಬೇಕು. ಉತ್ತರ ದಿಕ್ಕಿನ ವ್ಯವಹಾರವನ್ನು ಮಾಡುವುದರಿಂದ ಕಷ್ಟ ಎಲ್ಲ ನಿವಾರಣೆ ಮೀನರಾಶಿಯವರಿಗೆ. ಇಂದು ಮಂಗಳವಾರ, ಮಂಗಳ ದೇವತೆಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಮಂಗಳಾಂಗಿಯಾಗಿರತಕ್ಕಂತಹ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ. ಅವಳ ಅನುಗ್ರಹದಿಂದ ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ 12 ರಾಶಿಯವರು ಪ್ರತ್ಯಂಗಿರ ದೇವಿಯ ಆರಾಧನೆ ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ, ಶುಭವಾಗುತ್ತೆ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ಸನ್ನಿಧಾನದಲ್ಲಿದ್ದೇವೆ. ಇದು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿರ್ತಕ್ಕಂತಹ ತೋಟದ ತಪೋವನದಲ್ಲಿದೆ. ಕೇರಳೀಯ ಮಾದರಿಯಲ್ಲಿ ಕಟ್ಟಿದಂತಹ ದೇವಸ್ಥಾನ. ಕಟ್ಟಡ ಚೆನ್ನಾಗಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ತಾಯಿಯಾದಂತಹ ಪ್ರತ್ಯಂಗಿರ ದೇವಿ ಕುಳಿತು ರಾರಾಜಿಸ್ತಾ ಇದ್ದಾಳೆ. ಪ್ರತಿನಿತ್ಯವೂ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ದೇವಿಗೆ ಅಪಾರವಾದಂತಹ ಶಕ್ತಿ ಇದೆ. ಪ್ರತಿಷ್ಠೆಯಾಗಿ 1 ವರ್ಷ ಆಯ್ತೋ ಏನೋ, ಸಾಕಷ್ಟು ಜನರು ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಬರುವವರೆಲ್ಲ ಇಲ್ಲೊಂದು ಪ್ರಾರ್ಥನೆಯನ್ನು ಮಾಡಿ ಕಾಯಿ ಕಟ್ಟಿ ಹೋಗ್ತಾರೆ. ಅದರಿಂದ ಆ ಪ್ರತ್ಯಂಗಿರ ದೇವಿಯ ಅನುಗ್ರಹದಿಂದ ಎಷ್ಟೋ ಕೆಲಸ ಕಾರ್ಯಗಳು ಸುಲಭವಾಗಿ ಆಗ್ತದೆ. ಈಗಿನ ಕಲಿಯುಗದಲ್ಲಿ ಸುದರ್ಶನ ಹೋಮ, ಅಘೋರ ಹೋಮ ಇತ್ಯಾದಿ ಎಲ್ಲಕ್ಕಿಂತಲೂ ಪ್ರತ್ಯಂಗಿರ ಹೋಮಕ್ಕೆ ಬಲ ಜಾಸ್ತಿ ಇರತಕ್ಕಂತಹದ್ದು. ಇನ್ನೇನು ಕೆಲವು ವರ್ಷ ಹೋದ್ಮೇಲೆ ಬಗಳಾಮುಖಿಗೆ ಬರ್ಬೋದು, ಅಥವಾ ತಾರಾದೇವಿಗೆ ಬರ್ಬೋದು. ಬೇರೆ ಬೇರೆ ದಶಮಹಾವಿದ್ಯೆಯಲ್ಲೇ 10 ದೇವತೆಗಳ ಅನುಗ್ರಹ ಅಂತ ಹೇಳಿದ್ದಾರೆ. ಆದರೆ ಪ್ರಕೃತಿಯ ಮಾತೆಯ ಮಡಿಲಲ್ಲಿರ್ತಕ್ಕಂತಹ ಈ ಪ್ರತ್ಯಂಗಿರ ದೇವಿಯ ದರ್ಶನವನ್ನು ಮಾಡುವುದರಿಂದ ನೋಡಿ, ಎದುರು ಭಾಗದಲ್ಲಿ ತೋಟ ಇದೆ. ಅಕ್ಕಪಕ್ಕದಲ್ಲಿ ನೋಡಿದರೆ ಹೂವಿನ ಗಿಡಗಳಿದ್ದಾವೆ. ಸಾಕಷ್ಟು ವೃಕ್ಷಗಳಿಂದ ಆವೃತವಾಗಿದೆ. ತಂಪಾದ ಜಾಗ, ಪಕ್ಷಿಗಳ ಇಂಪಾದ ಗಾನ, ಸಮೀಪದಲ್ಲಿ ಹೇಮಾವತಿ ನದಿ ಹರಿತಾ ಇದ್ದಾಳೆ. ಜುಳು ಜುಳು ಹೇಮಾವತಿಯ ಶಬ್ದ. ಇದನ್ನೆಲ್ಲವನ್ನು ನೋಡುವಾಗ ಆ ತಾಯಿ ಆರಿಸಿಕೊಂಡ ಜಾಗವೇನೋ ಈ ಜಾಗದಲ್ಲಿ ನಾನು ಕೂಡುತ್ತೇನೆ ಅಂತ ಅನಿಸ್ತದೆ. ಸಾವಿರಾರು ಪ್ರತ್ಯಂಗಿರ ಹೋಮ ಆಯಿತು. ಅಂತಹ ಪ್ರತ್ಯಂಗಿರ ದೇವಿಯ ಸನ್ನಿಧಾನದಲ್ಲಿ ಅಪರೂಪವಾದಂತಹ ಪ್ರತ್ಯಂಗಿರ ದೇವಿಯ ವಿಗ್ರಹ ಸಲಕ್ಷಣವತಿ ಬರುವಂತಹ ಭಕ್ತಾದಿಗಳನ್ನ ಆಕರ್ಷಣೆ ಮಾಡ್ತಾ, ಮತ್ತೆ ಬರಬೇಕು, ಇನ್ನೊಮ್ಮೆ ಬರಬೇಕು, ಮೊದಲೊಮ್ಮೆ ಬರಬೇಕು ಹೇಳುವಂತಹ ಉತ್ಸುಕತೆಯನ್ನು ಮೂಡಿಸ್ತಾ ಆ ತಾಯಿಯ ಅನುಗ್ರಹವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ತಾವೆಲ್ಲ ದರ್ಶನ ಮಾಡ್ಕೊಳ್ತಾ ಇದ್ದೀರಿ. ಇವತ್ತಿನ ದಿವಸದ ಭಗವತಿ ಸಂಕಲ್ಪದಲ್ಲಿ ಒಂದು ದೈವ ಸಂಕಲ್ಪ. ದೈವ ಸಂಕಲ್ಪದಲ್ಲಿ ಪ್ರತ್ಯಂಗಿರ ದೇವಿಯ ದರ್ಶನ ತಾವೆಲ್ಲ ಮಾಡ್ಕೊಳ್ಳಿ. ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವಾಗಲಿ, ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಆತ್ಮೀಯರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ನಿಮ್ಮವರಿಗೆಲ್ಲ ತಿಳಿಸಿ. ಭಗವತಿಯ ಸಂಕಲ್ಪ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಹೇಳುವಂತಹದ್ದನ್ನು ತಿಳಿಸಿ. ಆ ಭಗವತಿಯ ಅನುಗ್ರಹದಿಂದ ಕಷ್ಟ ಎಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗಿ ನೆಮ್ಮದಿಯಿಂದಿರಿ. ಶುಭವಾಗಲಿ. ಶುಭವಸ್ತು.